ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MG ಚಾನಲ್. ಫ್ರೆಂಡ್, ನಾನೇ ಮಾಡ್ತೀನಿ ಯೂಟ್ಯೂಬ್ನಲ್ಲಿ ನಿಮ್ಮೊಂದು ಚಾನಲ್ಗೆ 4,000 ವಾಚ್ ಟೈಮ್ ಹಾಗೆ 1,000 ಸಬ್ಸ್ಕ್ರೈಬರ್ಸ್ ಇನ್ನೂ ಕೂಡ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ವಾ? ನೀವು ತಲೆ ಕೆಡಿಸ್ಕೊಬೇಡಿ, ನಾನೇ ಮಾಡ್ತೀನಿ. ಜಸ್ಟ್ ನೀವು 4,000 ನೀವು ದುಡ್ಡು ಹಾಕಿದರೆ ಸಾಕು. ಈಸಿಯಾಗಿ ನಿಮ್ಮೊಂದು ಚಾನಲ್ಲಿ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೋಬೋದು. ಮೊದಲಿಗೆ ನೀವು 4,000 ಹಾಕಿ ಅಂದರೆ ಹಾಕಿಬಿಟ್ರೆ ಯಾರು ಕೇಳಿ ನೀವು ಏನಾದರೂ 4,000 ಹಾಕಿ ಅಂದರೆ ನೀವು ಹಾಕಿಬಿಟ್ರೆ ನಿಮ್ಮ ಒಂದು ದುಡ್ಡು ಮೂರ್ನಾಮ ಗೋವಿಂದ ಗೋವಿಂದ. ಫ್ರೆಂಡ್, ಈ ರೀತಿ ಏನು ಮಾನಿಟೈಸೇಷನ್ ಆನ್ ಮಾಡ್ಕೊಡ್ತೀನಿ, ನೀವು ದುಡ್ಡು ಕೊಡಿ ಅಂತ ನೀವು ಕೇಳ್ತಾರಲ್ಲ. 1,000 ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಮಾಡ್ತೀವಿ, ಹಾಗೆ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತೀವಿ, ನೀವು ದುಡ್ಡು ಕೊಡಿ ಅಂತ ಕೇಳ್ತಾರೆ. ಫ್ರೆಂಡ್ ನೀವೇನಾದರೂ ಅದನ್ನು ನಂಬಿ ಏನಾದರೂ ದುಡ್ಡು ಕೊಟ್ಟರೆ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ತಾರಾ, ಅಥವಾ ನಿಮ್ಮೊಂದು ಚಾನಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಏನಂತ ಬರುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ಏನು ತೊಂದರೆ ಆಗುತ್ತೆ, ಹಾಗೆ ಮಾಡಿಕೊಡೋರು ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಆನ್ ಮಾಡಿಕೊಡ್ತಾರಾ ಅನ್ನೋದು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಆದಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್ ನೀವೇನು ಮಾಡ್ತೀರಿ ಅಂದರೆ, ಮಾನಿಟೈಸೇಷನ್ ಆನ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮೊಂದು ಚಾನಲ್ 4,000 ವಾಚ್ ಟೈಮ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡಿ ಅಂತ ನೀವು 4,000 ನೀವು ಎಷ್ಟು ಕೇಳಿರ್ತೀರ ಅವ್ರು ಕೊಡ್ತೀರಾ. ಕೊಟ್ಟ ತಕ್ಷಣ ಅವರು ನಿಮ್ಮೊಂದು ಚಾನಲ್ ನೇಮ್ ಇಸ್ಕೊತಾರೆ. ಅವಾಗ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಈಗ ಕಂಪ್ಲೀಟ್ ಆಗ್ತಾ ಇದೆ. ನೀವು ದುಡ್ಡು ಹಾಕಿದರೆ ಈಗ ಕಂಪ್ಲೀಟ್ ಆಗ್ತಾ ಇದೆ. ಸ್ವಲ್ಪ ಪ್ರೊಸೆಸ್ನಲ್ಲಿದೆ. ನೀವು 4,000 ಕೊಟ್ಟಿರಲ್ಲ, ಇನ್ನೂ 2,000 ಕೊಡಿ, ಬೇಗ ಮಾಡಿಕೊಡ್ತೀವಿ, ಯಾಕೆ ನಾವು ಪ್ರೊಸೆಸ್ನಲ್ಲಿ ಇದೆ, ಅದು ಯಾಕೆ ವೇಟಿಂಗ್ ಲಿಸ್ಟ್ನಲ್ಲಿದೆ ಅಂತ ಕೇಳ್ತಾರೆ. ಮತ್ತು ನೀವು 2,000 ಕೊಡ್ತೀರಾ, ಮತ್ತೆ ತಿರ್ಗಿ ಏನೋ ಕಾರಣಕ್ಕೋಸ್ಕರ ನೀವು ಮತ್ತೆ ಆ ದುಡ್ಡು ಕೇಳ್ತಾ ಇರ್ತಾರೆ. ಅವಾಗ ನೀವು ಕೊಟ್ಟು ಸಾಕಾಗಿ ನೀವು ಸುಮ್ಮನಿರ್ತೀರ. ಅವಾಗ ನಿಮ್ಮೊಂದು ಮೊಬೈಲ್ ನಂಬರ್ನ ಬ್ಲ್ಯಾಕ್ ಮಾಡ್ತಾರೆ. ಬ್ಲ್ಯಾಕ್ ಮಾಡಿ ಅಲ್ಲಿ ನಿಮಗೆ ದುಡ್ಡು ಹೋಯಿತು. ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಕೂಡ ಆಗಲಿಲ್ಲ. ಅವಾಗ ನೀವೇನು ಮಾಡ್ತೀರ ಅಂದರೆ ದುಡ್ಡು ಕಳ್ಕೊತೀರಾ. ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಇರುವಂಥ ವಾಚ್ ಟೈಮ್ ಕೂಡ ದಿನಕ್ಕೆ ಕಟ್ ಆಗ್ತಾ ಹೋಗುತ್ತೆ. ಆವಾಗ ನಿಮಗೆ ಬೇಜಾರಾಗ್ತೀರ, ಯೂಟ್ಯೂಬೇ ಬಿಟ್ಬಿಡ್ತೀರಾ. ಫ್ರೆಂಡ್ ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ಬೇಗ ಮಾನಿಟೈಸೇಷನ್ ಆನ್ ಆಗ್ಬೋದು. ಅಥವಾ ನಿಮ್ಮೊಂದು ಚಾನಲ್ ಅರ್ನಿಂಗ್ ಆಗಬೇಕು ಅಂದರೆ ನೀವು ನಿಯತ್ತಲ್ಲಿ ಯೂಟ್ಯೂಬ್ನಲ್ಲಿ ಕೆಲಸ ಮಾಡಬೇಕು. ನೀವಾದರೆ ಯೂಟ್ಯೂಬ್ನಲ್ಲಿ ಕೆಲಸ ಮಾಡೋದು ಬಿಟ್ಟು ಎಲ್ಲೆಲ್ಲೋ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳೋದು, 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳೋದು, ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ನಲ್ಲಿ ಏನೇನು ಅರ್ಥ ಇರಲ್ಲ. ಫ್ರೆಂಡ್, ಈಗಪ್ಪ ಸುಮ್ಮನೆ ಮಾನಿಟೈಸೇಷನ್ ಆಗಿದೆ, ಆದರೆ ಅರ್ನಿಂಗ್ ಆಗಬೇಕಲ್ಲ, ಅರ್ನಿಂಗ್ ಆಗಲ್ಲ. ಫ್ರೆಂಡ್, ಈ ರೀತಿ ಭಾಳ ಜನ ಮೋಸನೂ ಹೋಗ್ತಾ ಇದ್ದಾರೆ. ಮೋಸ ಹೋಗಿ ಅಲ್ಲೆಲ್ಲೋ ಒಂದೊಂದು ಸಬ್ಸ್ಕ್ರೈಬರ್ಸ್ ಹಾಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಬಿಡಿ, 1,000 ಸಬ್ಸ್ಕ್ರೈಬರ್ಸ್ ನಿಮಗೆ ಕಂಪ್ಲೀಟ್ ಮಾಡ್ತಾರಲ್ಲ, ಆ 1,000 ಸಬ್ಸ್ಕ್ರೈಬರ್ಸ್ ಯಾರು ನಿಮ್ಮ ಒಂದು ವಿಡಿಯೋ ನೋಡ್ತಾರ? ಯಾರೂ ಕೂಡ ನೋಡಲ್ಲ. ಹಾಗೆ ಹೆಸರಿಗೆ ಅಷ್ಟೇ ಸಬ್ಸ್ಕ್ರೈಬರ್ಸ್. ಹಾಗಾಗಿ ಹೇಳ್ತೀನಿ, ಈ ರೀತಿ ಯಾರು ಕೂಡ ನಂಬಕ್ಕೆ ಹೋಗಬೇಡಿ. ದುಡ್ಡು ಭಾಳ ಜನ ಕಳ್ಕೊತಾ ಇದ್ದಾರೆ. ಫ್ರೆಂಡ್, ಈ ಒಂದೊಂದು ಮಾನಿಟೈಸೇಷನ್ಗೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗೋದು ಉದ್ದೇಶಕ್ಕೆ ಭಾಳ ಜನ ದುಡ್ಡು ಕಳ್ಕೊತಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಫ್ರೆಂಡ್ ಯಾರು ಕೂಡ ಈ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಆಗ್ತಿಲ್ಲ ಅಂದು ನೀವು ದುಡ್ಡು ಕೊಟ್ಟು ಯಾರು ಕೂಡ ಈ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.